ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ದಿನ ಆಯಿತು ವ್ಲಾಗ್ಸ್ನ ಪೋಸ್ಟ್ ಮಾಡಿ. ಇವತ್ತು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಅಮ್ಮ ಮನೆಗೆ ಹೋಗಿದ್ವಿ, ಸ್ವಲ್ಪ ಗೋಲ್ಡ್ ಶಾಪಿಂಗ್ ಇತ್ತು ಅಂತ. ನಾವು ನನ್ನ ತಮ್ಮ ಹೊಸದು ಸ್ಕೂಟಿ ತೊಗೊಂಡಿದ್ದ. ಸೊ ಹಂಗಾಗಿ ನೋಡ್ತಿದ್ದೆ ಹೇಗಿದೆ ಏನು ಅಂತಂದ್ಬಿಟ್ಟು. ಬಟ್ ನಂಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಮತ್ತು ಅಷ್ಟೊಂದು ವೆಯ್ಟು ಒಂಥರನೂ ಅನಿಸ್ಲಿಲ್ಲ. ನಮ್ಮ ಮನೇಲಿದೆ ಆ್ಯಕ್ಸಸ್ಸು, ಅದು ಸ್ವಲ್ಪ ವೆಯ್ಟು. ಅದಾದಮೇಲೆ ನೆಕ್ಸ್ಟ್ ನನ್ನ ತಮ್ಮನ ನೋಡ್ತಿದ್ವಿ ಹೋಗಿದ ತಕ್ಷಣ. ಬಟ್ ಅವನು ಮೇಲೆ ರೂಮಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದ ಅಂತ ಅಮ್ಮ ಹೇಳಿದ್ರು. ಸೊ ನಾವು ಹಂಗೆ ಡೈರೆಕ್ಟಾಗಿ ಹೋದ್ವಿ. ಅವನೇನೇನು ಮಾತಾಡ್ತಿದ್ದಾನೇನೋ ಅಂತ ಕೇಳಿಸ್ಕೊಳೋಣ ಅಂತಂದ್ಬಿಟ್ಟು ಕ್ಯೂರಿಯಾಸಿಟಿಗೆ ಅಂತ ಹೋದ್ವಿ. ಅವ್ನು ಡೋರ್ ಲಾಕ್ ಮಾಡಿದ್ದ. ಬಟ್ ಆದರೂ ಏನೂ ಕೇಳಿಸ್ತಿರ್ಲಿಲ್ಲ ಒಳಗಡೆ. ಸೊ ಹಂಗಾಗಿ ಎಷ್ಟು ಕರೆದ್ರೂ ಬಂದೇ ಇಲ್ಲ. ನಾನು ಆದಷ್ಟು ಕೇಳಿಸ್ಕೊಳೋಣ ಅಂತ ಕಿವಿ ಇಟ್ರು ನಾನು ಕೇಳಲೇ ಇಲ್ಲ ಡೋರ್ ಹತ್ರ. ಇವ್ರು ಹಾಗೆ ಅಲ್ಲೇ ಮಲ್ಕೊಂಡ್ರು. ಮತ್ತು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಅಂತಂದ್ಬಿಟ್ಟು ಬರ್ತಿದ್ರು. ಊರಲ್ಲೇ ಮಾರಿಯಮ್ಮ ದೇವಸ್ಥಾನ ಅಂತ ಇದೆಯಾ, ಲಾಸ್ಟ್ ವಿಡಿಯೋನೂ ಹೇಳಿದ್ದೆ. ಅಮ್ಮ ಎವ್ರಿ ಫ್ರೈಡೇ ಹೋಗ್ತಾರೆ. ಸೊ ಹಂಗಾಗಿ ಅಮ್ಮ ಬಂದಿದ್ದರು, ನನ್ನೂ ಕರೆದಿದ್ರು. ನಾನೇನು ಸ್ನಾನ ಮಾಡಿರಲಿಲ್ಲ ಅಂತಂದ್ಬಿಟ್ಟು ಹೋಗಿರಲಿಲ್ಲ. ಮತ್ತು ನನಗೂ ಇಲ್ಲಿ ಕುಂಕುಮ ಇಡ್ತಾ ಇದ್ದಾರೆ, ಅಲ್ಲಿಂದ ತೊಗೊಬಂದು ಅಲ್ಲಿ ಅಭಿಷೇಕ ಮಾಡಿರ್ತಾರೆ. ಸೊ ಅಲ್ಲಿ ಗಂಧ ಕೊಟ್ಟಿರ್ತಾರಲ್ವ, ಸೊ ಅದನ್ನ ತೊಗೊಂಬಂದಿದ್ರು. ಅದನ್ನು ಅಮ್ಮ ಎಲ್ಲ ಸೈಡಿಗೆಲ್ಲ ಇಡ್ತಾಯಿದ್ರು. ಸೊ ಕರೆಕ್ಟಾಗಿ ಇಡಮ್ಮ ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಮ್ಮ ಇಲ್ಲಿ ಅಡುಗೆಗೆ ಇಕ್ಕಿನ ಬೇಳೆ ಸಾಂಬಾರು ಏನೋ ಮಾಡ್ತಾಯಿದ್ದಾರೆ. ಸೊ ಮಧ್ಯಾಹ್ನದ ಮೇಲೆ ಹಾಗೆ ಹೋಗೋಣ ಗೋಲ್ಡ್ ಪರ್ಚೇಸ್ಗೆ ಅಂತ ಅಂದ್ಬಿಟ್ಟು ಅಮ್ಮ ಇಲ್ಲಿ ಮಾರ್ನಿಂಗೆ ಎಲ್ಲನೂ ಬೇಗ ಬೇಗ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ನಾನು ತುಂಬ ದಿನ ಆಯಿತು ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡಿ. ಇನ್ಮೇಲಿಂದ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ತುಂಬ ವೀಡಿಯೋಸ್ ಇದೆ ಅಪ್ಲೋಡ್ ಮಾಡೋವಂಥದ್ದು. ನಾನು ಹೀಗೆ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಮುಂದಕ್ಕೆ ಆಗ್ತಾ ಇಷ್ಟು ದಿನ ಆಗೋಯಿತು. ಸೊ ಇನ್ನಾದರೂ ಇರೋ ವೀಡಿಯೋಸ್ ಎಲ್ಲ ಪ್ರಾಪರಾಗಿ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಕನ್ಸಿಸ್ಟೆನ್ಸಿನೇ ಇಲ್ಲ ಅಂತಂದರೆ ಅಚೀವ್ ಆಗೋದು ತುಂಬ ಕಷ್ಟ. ಸೊ ಹಂಗಾಗಿ ನನಗೆ ನಾನೇ ಮೋಟಿವೇಟ್ ಮಾಡ್ಕೋತಾ ಇದ್ದೀನಿ ವೀಡಿಯೋಸ್ ಎಲ್ಲ ಪ್ರಾಪರಾಗಿ ಅಪ್ಲೋಡ್ ಮಾಡಬೇಕು ಅಂತಂದ್ಬಿಟ್ಟು. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ವರ್ಕ್ ಇತ್ತು ಅಂತಂದ್ಬಿಟ್ಟು ಅವರೂ ಮನೆಯಲ್ಲೇ ಕೆಲಸ ಮಾಡ್ತಿದ್ರು. ಮಾಡ್ತಾನೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗಲೂ ಇರೋದಿಲ್ಲ, ಸಮ್ಟೈಮ್ಸ್ ವರ್ಕ್ ಫ್ರಮ್ ಹೋಮ್ ಆ ಥರ ಮಾಡಿದಾಗ ಮನೇಲಿ ವರ್ಕ್ ಮಾಡ್ತಿರ್ತಾರೆ ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ. ಇಲ್ಲಿ ಅಮ್ಮ ಕಷಾಯ ಮಾಡಿದರು, ಸ್ವಲ್ಪ ಕೋಲ್ಡ್ ಇತ್ತು ವಿವೇಕ್ ಅವ್ರಿಗೆ ಅಂತಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ಓಕೆ ತಿರುಪತಿ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು, ಹೋಗೋಣ ಅದಾದಮೇಲೆ ನೆಕ್ಸ್ಟು ಗೋಲ್ಡ್ ಶಾಪಿಗೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲ ರೆಡಿಯಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ನಾನು, ಅಮ್ಮ ಮತ್ತು ವಿವೇಕ್ ಅವರು. ನನ್ನ ತಮ್ಮ ಬಂದಿಲ್ಲ, ಒಂದು ಸ್ವಲ್ಪ ಲೇಔಟ್ ಹತ್ರ ಬ್ಯುಸಿ ಇದ್ದ. ಇವಾಗ ನಾವು ಎಲ್ಲೋಗ್ತಾ ಇದ್ದೀರಿ ಅಂದರೆ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಇತ್ತು. ಹಾಯ್ ಮೇಡಮ್ಮ, ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡಬೇಕು, ಮತ್ತು ಸ್ವಲ್ಪ ಬಟ್ಟೆ ತೊಗೋಬೇಕು, ಮತ್ತು ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ಎಲ್ಲಿದ್ದಾರೆ. ಹಾಯ್ ಫ್ರೆಂಡ್ಸ್ ಅನ್ನಮ್ಮ. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್. ಹೀಗೆಲ್ಲ ನಾನು ಒಬ್ಬಳೇ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಗೈಸ್. ಆಮೇಲೆ ಸಿಗ್ತೀನಿ, ಬೈ ಬೈ. ಚೆನ್ನಾಗಿ ಗೋಲ್ಡ್ ಶಾಪಿಗೆ ಬಂದ್ವಿ. ಅಲ್ಲಿ ತುಂಬ ರಶ್ ಅಂದರೆ ರಶ್ ಇತ್ತು. ಸೊ ಹಂಗಾಗಿ ಪಕ್ಕದ ಅಂಗಡಿಯಲ್ಲಿ ಅಮ್ಮ ಬಟ್ಟೆ ಕೊಡಿಸ್ತೀನಿ ಹಬ್ಬಕ್ಕೆ ಅಂತ ಅಂದರು. ಸರಿ ಆಯಿತು, ಬಟ್ಟೆ ಆದರೂ ನೋಡೋಣ, ಗೋಲ್ಡ್ ಶಾಪಿಂಗ್ ನೆಕ್ಸ್ಟ್ ಟೈಮ್ ಬರೋಣ ಅಂತಂದ್ಬಿಟ್ಟು ಬಟ್ಟೆ ಎಲ್ಲ ನೋಡಿ ಅಮ್ಮ ಬಟ್ಟೆ ಕೊಡಿಸಿದ್ರು. ಮತ್ತು ಹೋದ್ವಿ. ಆ್ಯಕ್ಚುಲಿ ತುಂಬ ರಶ್ ಇತ್ತು. ಜಸ್ಟ್ ಹಾಗೆ ನೋಡಿದ್ವಿ ನಾವು, ಒಂದು ಐಡಿಯಾ ಇರುತ್ತೆ ನೆಕ್ಸ್ಟ್ ಡೇ ಬಂದು ತೊಗೊಳೋಣ ಅಂತಂದ್ಬಿಟ್ಟು. ಬಟ್ ಆಲ್ರೆಡಿ ಗೋಲ್ಡ್ ರೇಟ್ ಅಂತೂ ತುಂಬ ಜಾಸ್ತಿ ಹೋಗಿತ್ತು. ಸರಿ ಆಯಿತು ಅಂತಂದ್ಬಿಟ್ಟು ನೋಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಅವತ್ತಿನ ಸ್ಯಾಟರ್ಡೇ ಅವತ್ತು ಅನಿಸುತ್ತೆ ಕರೆಕ್ಟು. ನಾನು ದೇವಸ್ಥಾನಕ್ಕೆ ಅಂತಲೇ ಸ್ಯಾರಿ ವೇರ್ ಮಾಡಿದ್ದೆ. ಚೆನ್ನಾಗಿತ್ತು ಸ್ಯಾರಿ, ಬಟ್ ಅದು ಸಾಫ್ಟಾಗಿತ್ತು ಅಂತಂದ್ಬಿಟ್ಟು ನಾನು ತೊಗೊಂಡಿದ್ದು. ನಾನು ಸ್ಟಿಚ್ ಮಾಡಿಸ್ದಾಗಿಂದ ಒಂದಿನೂ ವೇರೇ ಮಾಡಿರಲಿಲ್ಲ. ಸೊ ಹಂಗಾಗಿ ಓಕೆ ದೇವಸ್ಥಾನಕ್ಕಾದರೂ ಹಾಕ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹಾಕ್ಕೊಂಡಿದ್ದೆ. ರಶ್ ಅಂತ ಅಷ್ಟೊಂದೇನು ಇರಲಿಲ್ಲ, ಬಟ್ ಎವ್ರಿ ಸ್ಯಾಟರ್ಡೆ ಸ್ವಲ್ಪ ಜನ ಇರ್ತಾರೆ. ತುಂಬ ಕ್ಯೂ ಇಲ್ಲ ಅಂತಂದು ಒಂದು ಸ್ವಲ್ಪ ಜನ ಆದರೂ ಇದ್ದೇ ಇರ್ತಾರೆ ಸ್ಯಾಟರ್ಡೆ ಟೈಮು. ನಮಗೂ ಆಗೋದು
ಕಾಲೆಲ್ಲ ವಾಶ್ ಮಾಡಿಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ನಮಗೆ ಡೈರೆಕ್ಟ್ ಇರೋದಿಲ್ಲ, ಗರ್ಭಗುಡಿ ಇರುತ್ತಲ್ವ ಅದನ್ನೆಲ್ಲ ಸುತ್ತಾಕ್ಕೊಂಡು ಆ ಕಡೆ ಬರಬೇಕು. ಅಲ್ಲಿ ರೈಟ್ ಸೈಡ್ ಇದೆಯಲ್ಲ ಆ ಕಡೆ ಬರಬೇಕು. ನೋಡಿ ಇಷ್ಟು ಜನ ಇದ್ದರು. ಸ್ವಲ್ಪ ರಶ್ ಅಂತಲೇ ಅನ್ನಿಸ್ತು. ಸಮ್ಟೈಮ್ಸ್ ವೈಕುಂಠ ಏಕಾದಶಿ ಆ ಥರ ಎಲ್ಲ ಆದರೆ ತುಂಬ ಕ್ಯೂ ಇರುತ್ತೆ ಲಾಸ್ಟ್ವರೆಗೂ. ದರ್ಶನ ಎಲ್ಲ ಬೇಗ ಆಯಿತು, ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಹೊರಗಡೆ ಸ್ವಲ್ಪ ಟೈಮ್ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಕೂತ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಇಲ್ಲಿ ಮೇಲೆ ಗಂಟೆ ಹೊಡಿಬೇಕಾದ್ರೆ ನನಗೆ ಎಟುಕ್ತಿರ್ಲಿಲ್ಲ, ಸೊ ಹಂಗಾಗಿ ವಿವೇಕ್ ಅವ್ರು ಆ ಕಡೆಯಿಂದ ರೇಗಿಸ್ತಿದ್ರು. ನನಗಂತೂ ಸ್ಯಾರಿ ವೇರ್ ಮಾಡಿದ್ದೆ, ತುಂಬ ಕಷ್ಟ ಅನ್ನಿಸ್ತಿತ್ತು ಜಂಪ್ ಮಾಡಿ ಹೊಡಿಯೋದಕ್ಕೆ. ಅದಾದಮೇಲೆ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೋತಿದ್ವಿ. ಹೆಂಗೋ ಬಂದಿದ್ದೀವಿ ಅಲ್ಲ ಅಂತ ಅಂದ್ಬಿಟ್ಟು ಫೋಟೋಸ್ ತೊಗೊತಿದ್ವಿ. ನೆಕ್ಸ್ಟ್ ವಿವೇಕ್ ಅವ್ರಿಗೆ ನೀವು ಹೊಡಿಯೋಗ್ರಿ ಅಂತಂದ್ಬಿಟ್ಟು ಕಳಿಸಿದ್ವಿ. ಅವರು ಹೋಗಿ ಹೊಡೆದು ಬಂದರು. ನೆಕ್ಸ್ಟ್ ಬರ್ತಾ ಅಲ್ಲೇ ಟೈಲರಿಂಗ್ ಶಾಪ್ ಇತ್ತು. ನಂದು ಸ್ಯಾರಿ ಒಂದಿತ್ತು, ಸ್ಟಿಚ್ ಮಾಡಿಸೋದಕ್ಕೆ ಹಾಕಬೇಕಿತ್ತು, ಗ್ರೀನ್ ಕಲರ್ ಸ್ಯಾರಿ. ಇದು ನನಗೆ ಮದುವೆ ಕೊಟ್ಟಿದ್ದು, ಐ ಮೀನ್ ನಮ್ಮ ಕಸಿನ್ ಮದುವೆ ಇತ್ತು, ಸೊ ಅದಕ್ಕೆ ಕೊಟ್ಟಿದ್ದರು. ಹಂಗೆ ಸ್ಟಿಚಿಂಗೆಲ್ಲ ಹಾಕಿದೆ. ಬರ್ತಾ ಲೇಔಟ್ ಹತ್ರ ಮನೆ ಕಟ್ಟಿಸ್ತಿದ್ದಾನಲ್ವ ನನ್ನ ತಮ್ಮ, ಅಲ್ಲಿ ಅವರು ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಪಕೋಡ ಬೇಕಿತ್ತು ಅಂತ ಕೇಳಿದ್ರಂತೆ. ಅದಕ್ಕೆ ನನ್ನ ತಮ್ಮ ಕಾಲ್ ಮಾಡಿದ್ದ, ಅಲ್ಲೇ ತಗೊಬನ್ನಿ ದೇವಸ್ಥಾನ ಹತ್ರನೇ, ಬರ್ತಾ ಕೊಟ್ಟೋಗಿ ಅಂತಂದ್ಬಿಟ್ಟು. ಮನೆಗೆ ಬಂದಮೇಲೆ ಅಮ್ಮ ಇಲ್ಲಿ ಲಡ್ಡು ಮಾಡಿಕೊಡ್ತಿದ್ರು. ಇದು ಹೇಗೆ ಮಾಡೋದು ಅಂತ ಅಮ್ಮ ಹೇಳ್ತಿದ್ದಾರೆ ನೋಡಿ. ಎಳ್ಳು, ಕೊಬ್ಬರಿ, ಬೆಲ್ಲ ಎಲ್ಲ ಪುಡಿ ಮಾಡಿಕೊಂಡು ಕಳೆ ಬೀಜ ಹುರಿದು ಎಳ್ಳು ಹುರಿದು ಮಿಕ್ಸಿಗೆ ಹಾಕ್ಕೊಂಡು ಏಲಕ್ಕಿ ಉಂಡೆ ಕಟ್ಕೊಂಡು ಪಾಕ ಎತ್ಕೊಂಡು ತುಪ್ಪ ಹಾಕಿ ಈ ಥರ ಉಂಡೆ ಮಾಡಿಕೊಂಡ್ರೆ ಹೆಲ್ತ್ಗೂ ಚೆನ್ನಾಗಿರ್ತದೆ, ರಕ್ತನೂ ಚೆನ್ನಾಗಿ ಇದಾಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಡ್ರೈ ಫ್ರೂಟ್ಸಲ್ಲಿ ಮಾಡ್ತಾರೆ, ನಾವು ಕಡಲೆ ಬೀಜ ಈ ಥರ ಮಾಡೋದು ನೋಡಿ. ಈ ಥರ ಮಾಡಿಕೊಂಡು ಈ ಥರ ಸ್ವಲ್ಪ ಎತ್ಕೊಂಡು ಉಂಡೆ ಮಾಡಿ ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಫಿನಿಶಿಂಗ್ ಬರ್ತೈತೆ. ಒಳ್ಳೆಯದು, ಮಕ್ಕಳಿಗೂ ಅಷ್ಟೇ ಕೊಟ್ಟರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ. ಕೇಳಿಸ್ಕೊಂಡ್ರಲ್ಲ ಅಮ್ಮ ಹೇಗೆ ಮಾಡ್ತಾರೆ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಅಮ್ಮ ಇದನ್ನು ಯೂಟ್ಯೂಬಲ್ಲೆಲ್ಲ ನೋಡಿ ಸರ್ಚ್ ಮಾಡಿ ಅದಾದಮೇಲೆ ಅದಕ್ಕೆಲ್ಲ ಯಾವ ಐಟಮ್ ಹಾಕಬೇಕು ಅನ್ನೋದು ಅಮ್ಮನೇ ಸ್ವಲ್ಪ ಓನಾಗೆಲ್ಲ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿರೋದು. ಲೈಕ್ ಕಡಲೆ ಬೀಜ ಉಂಡೆ ಅಂತಂದರೆ ಓನ್ಲಿ ಕಡಲೆ ಬೀಜ ಮತ್ತು ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ಅಮ್ಮ ಇದಕ್ಕೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸು, ಅದಾದಮೇಲೆ ಪಂಪ್ಕಿನ್ ಸೀಡ್ಸು ಎಲ್ಲ ಹಾಕಿ ಸ್ವಲ್ಪ ಒಣ ಕೊಬ್ಬರಿ ಎಲ್ಲ ಹಾಕಿ ಮಾಡಿರೋದು. ಮತ್ತು ಇದರಲ್ಲಿ ಶುಗರ್ ಆ್ಯಡ್ ಮಾಡೋದಿಲ್ಲ, ಓನ್ಲಿ ಬೆಲ್ಲ ಮಾತ್ರ ಆ್ಯಡ್ ಮಾಡಿದ್ದಾರೆ. ಸೊ ಹಂಗಾಗಿ ಹೆಲ್ತ್ಗೆ ತುಂಬ ಒಳ್ಳೆಯದು. ನಾವು ಡೈಲಿ ಒಂದೊಂದು ಇದನ್ನ ತಿಂತೀವಿ. ಹೋಪ್ಫುಲಿ ಅಮ್ಮ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೆ. ನೆಕ್ಸ್ಟ್ ಡೇ ನಾವು ಇಲ್ಲಿ ಗೋಲ್ಡ್ ಶಾಪಿಂಗ್ ಅಂತ ಬಂದ್ವಿ. ತುಂಬ ರಶ್ ಏನು ಇರಲಿಲ್ಲ, ಸೊ ಹಾಗಾಗಿ ಆರಾಮಾಗಿ ನೋಡ್ಬೋದು ಅಂತ ಬಂದ್ವಿ. ಆ್ಯಕ್ಚುಲಿ ನನಗೆ ವಿವೇಕು ಬರ್ಡೇಗೆ ಗಿಫ್ಟ್ ಕೊಡ್ತಿದ್ದಾರೆ, ಏನಾದರೂ ಗೋಲ್ಡ್ ತಗೋ ಅಂತ ಅಂದರು. ಸೊ ಹಂಗಾಗಿ ಇಯರಿಂಗ್ಸ್ ಮತ್ತು ಸಿಂಪಲಾಗಿ ಒಂದು ನೆಕ್ಲೆಸ್ ತೊಗೊಳೋಣ ಅಂತಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದು ಇಯರಿಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಇಲ್ಲಿ ಇದು ಬ್ರೇಸ್ಲೆಟ್ಸ್ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಕಲೆಕ್ಷನ್ಸ್ ನೋಡ್ತಿದ್ದೆ. ನನ್ನ ಹತ್ರ ಆಲ್ರೆಡಿ ಬ್ರೇಸ್ಲೆಟ್ ಇದೆ, ಅದನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂದ್ಕೊಂಡೆ. ಬಟ್ ಚೆನ್ನಾಗಿದೆ ಅದೂ ಡಿಸೈನು ಅಂತಂದ್ಬಿಟ್ಟು ಇನ್ನೂ ಸ್ವಲ್ಪ ದಿನ ಬೇಡ ಅದನ್ನೇ ಯೂಸ್ ಮಾಡೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೆ. ಅದಾದಮೇಲೆ ಇಲ್ಲಿ 2 ಇಯರಿಂಗ್ಸ್ನ ಸೆಲೆಕ್ಟ್ ಮಾಡಿದ್ವಿ ನಾನು ಅಮ್ಮ. ಎರಡೂ ಚೆನ್ನಾಗಿತ್ತು, ಬಟ್ ಎರಡರಲ್ಲಿ ಒಂದು ಚೂಸ್ ಮಾಡೋದೇ ಕಷ್ಟ ಅನಿಸ್ಬಿಡ್ತು. ಸರಿ ಓಕೆ ಆಯಿತು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಗ್ರಾಮ್ ಜಾಸ್ತಿ ಇರೋದೇ ತೊಗೊಂಡೆ. ಅಮ್ಮ ಅದೇ ಹೇಳ್ತಿದ್ರು ಸ್ವಲ್ಪ ಗ್ರಾಮ್ ಜಾಸ್ತಿ ಇರೋದೇ ತಗೋ ಅಂತಂದ್ಬಿಟ್ಟು. ಇದು ಅಮ್ಮ ಹಾಕಿದ್ದಾರೆ ನೋಡಿ, ಅದೇ ನೆಕ್ಲೆಸ್ಸು. ಈ ನೆಕ್ಲೆಸ್ಸು ತುಂಬ ಸಿಂಪಲಾಗಿ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ತೊಗೊಂಡ್ವಿ. ಮದುವೆಗೆ ಕೊಟ್ಟಿರೋ ನೆಕ್ಲೆಸ್ ಬಂದುಬಿಟ್ಟು ಅದು ತುಂಬ ಗ್ರ್ಯಾಂಡಾಗಿತ್ತು. ಇದಾದರೆ ಎಲ್ಲ ಕಡೆನೂ ಹಾಕ್ಕೊಂಡು ಹೋಗ್ಬೋದು ಅಂತ ಸಿಂಪಲಾಗಿ ತೊಗೊಂಡೆ. ನಮ್ಮಮ್ಮ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಮನೆಯಲ್ಲಿ ಹೊಸ ಫೋಟೋ ತಂದಿರೋದು, ರೀಸೆಂಟ್ ಈ ಫೋಟೋ ಇದ್ದಿದ್ದು, ಆಮೇಲೆ ಇದು ಹೊಸ ತಂದಿರೋದು. ಆಮೇಲೆ ನೋಡಿದ್ರೆ ಹೇಗೋ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ್ವಿ. ಅದೇ ಒಂದು ದೊಡ್ಡ ಕೆಲಸ ಇದ್ದಿದ್ದು ನಮಗೆ. ಆ್ಯಕ್ಚುಲಿ ಬಂದು ಅಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನಾನಿಲ್ಲಿ ತಲೆಗೆ ಆಯಿಲ್ ಮಸಾಜ್ ಮಾಡಿಸ್ಕೋಬೇಕು ಅಂತ ಅಮ್ಮನ ಕೇಳ್ತೆ. ನನಗೂ ಅಲ್ಲೆಲ್ಲ ಓಡಾಡ್ಕೊಂಬಂದು ತುಂಬ ತಲೆ ನೋವ್ತಾ ಇತ್ತು. ಸೊ ಹಂಗಾಗಿ ಅಮ್ಮಗೆ ಹೇಳ್ತಿದ್ದೆ, ಇಡಮ್ಮ ಎಣ್ಣೆ ಮಾತ್ರ ಇಡು.
ನಾನು ಏನೇನು ತೊಗೊಂಡೆ ಅಂತ ಇದರಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇಯರಿಂಗ್ಸು ಮತ್ತು ಈ ಸಿಂಪಲ್ ನೆಕ್ಲೇಸು. ಆ್ಯಕ್ಚುಲಿ ನಾನು ತೊಗೊಂಡಾಗ ಗ್ರಾಮ್ ಬಂದು 15,300 ಚೇಂಜ್ ಏನೋ ಇತ್ತು. ಅದು ಜಾಸ್ತಿನೇ ಆಗಿತ್ತು. ಮುಂಚೆನೇ ತೊಗೋಬೇಕಿತ್ತು ಅಂತ ಅನ್ನಿಸ್ತಿತ್ತು. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.